ಅಲ್ಲಮರ ವಚನ ದರ್ಶನವನ್ನು ನೋಡ್ತಾ ಇದ್ದೇವೆ. ಪಿಂಡದೊಳಗೆ ಭಗವಂತ ಅದಾನಂತ ನಾವು ತಿಳ್ಕೊಂಡೇವೆ. ಪಿಂಡದೊಳಗೆ ಭಗವಂತ ಅದಾನ ತಿಳ್ಕೊಂಡೇವೆ, ಮಾತ್ರ ಅನುಭವಕ್ಕೆ ಬರಲಿಲ್ಲ. ಯಾರ್ಯಾರ ಸಂತರು ಶರಣರನ್ನು ಅನುಭವಿಸಿದರು, ಆ ತಾನು ಪಡೆದಂಥ ಅನುಭವವನ್ನು ಜಗತ್ತಿಗೆ ಹಂಚಿದರು. ಅವರು ಯಾವುದೇ ಭಾಷೆದೇ ಇರಬಹುದು. ಮರಾಠಿ ಭಾಷೆದವರು ಹಂಚಿದರು ಅಭಂಗದ ಮುಖಾಂತರ. ತೆಲುಗು ಭಾಷೆಯಲ್ಲಿ ಅವರು ಕೂಡ ಆ ಭಾಷೆಯಲ್ಲಿ ತಮ್ಮ ಅನುಭವವನ್ನು ಹಂಚಿದರು. ಬಂಗಾಲಿ ಭಾಷೆಯಲ್ಲಿ ಅವರು ಕೂಡ ತಮ್ಮದಾದಂಥ ಅನುಭವವನ್ನು ಆ ಜನರಿಗೆ ಹಂಚಿದರು. ಹಿಂದಿ ಭಾಷೆ ಜನರಿಗೆ ಅವರು ಕೂಡ ತಮ್ಮ ಹಿಂದಿ ಭಾಷೆಯಲ್ಲಿ ದೊಹೆ ಮುಖಾಂತರ ಹಂಚಿದರು. ಪಾಶ್ಚಿಮಾತ್ಯರು ಹೋದರೆ ಆಂಗ್ಲ ಭಾಷೆಯಲ್ಲಿ ಹಂಚಿದರು. ಯಾವ್ಯಾವ ಭಾಷೆ ಪ್ರಾಂತ್ಯದಲ್ಲಿ ಅಲಾರ ಆ ಎಲ್ಲರೂ ಕೂಡ ಆ ಸತ್ಯವನ್ನು ಅನುಭವಿಸಿ ಆ ತಮ್ಮದಾದಂಥ ಅನುಭವವನ್ನು ಜಗತ್ತಿಗೆ ಹಂಚಿದರು. ಅವರೆಲ್ಲ ತಮ್ಮ ಅನುಭವವನ್ನು ಹಂಚಿದರು. ಅದು ನಮಗೆ ಮಾತ್ರ ಆ ಅನುಭವನ ಆಗಲಿಲ್ಲ. ಜ್ಞಾನ ಆಯಿತು, ತಿಳ್ಕೊಂಡೇ ಮಾತ್ರ ಅನುಭವಕ್ಕೆ ನಾವು ಬರಲಿಲ್ಲ. ಅದಕ್ಕೂ ಇನ್ನೂ ಕೂಡ ಭೇದ ನಮ್ಮಲ್ಲಿ ಭೇದ ಮರೆ ಆಗಲಿಲ್ಲ. ನಮ್ಮಲ್ಲಿ ಒಳಗೆ ಭಗವಂತ ಅದಾನ, ಎಲ್ಲರ ಒಳಗೆ ಭಗವಂತ ಅದಾನ. ಈ ಭಾವ ಪ್ರತಿಯೊಬ್ಬರಲ್ಲಿ ಮೂಡ್ತಂದ್ರೆ ಭೇದ ಇರೋದಿಲ್ಲ, ಭಿನ್ನತೆ ಇರೋದಿಲ್ಲ. ಅಲ್ಲಿ ಭಗವಂತ ಅದಾನ, ಇಲ್ಲಿ ಭಗವಂತ ಅದಾನ. ಪ್ರತಿಯೊಬ್ಬರಲ್ಲಿ ಭಗವಂತ ಅದಾನ ಅಂತ ದೃಷ್ಟಿಕೋನ ಬಂತಂದ್ರೆ ಜಗಳಗಳಿರೋದಿಲ್ಲ, ಭೇದ ಇರೋದಿಲ್ಲ, ಏಕೋಭಾವ ಬರಾಕ್ಷರ ಆಗ್ತದೆ. ಆದರೆ ಭಗವಂತ ನಮ್ಮ ಎಲ್ಲರಲ್ಲಿ ಅದಾನಂತ ಅನುಭವಕ್ಕೆ ಬರಲಾರ್ದಕ್ಕೆ ಎಲ್ಲಾ ತರದ ಭೇದಗಳು ಅದಾವ. ಹಾಗೆ ಭೇದ ಮರೆ ಆಗಬೇಕಾದ್ರೆ ಆ ಸತ್ಯವನ್ನು ಅನುಭವಕ್ಕೆ ಬರಬೇಕಾಗ್ತದೆ. ಅದಕ್ಕಾಗಿ ಸಂತರಲ್ಲಿ ಶರಣರಲ್ಲಿ ಭೇದ ಇರ್ತೇವೆ. ಯಾಕೆ ಆ ಅನುಭವ ಬಂದಿತ್ತು. ಹಾಗ ಅಲ್ಲವರು ದೇಶವನ್ನ ಜಗತ್ತನ್ನ ಸಂಚಾರ ಮಾಡಿದರು, ನೋಡಿದರು. ಏನ ತಮಗ ಎಲ್ಲವನ್ನು ನೋಡಿದರು, ಜಗತ್ತಿಗೆ ತೋರಿಸಿದರು. ತಾನು ಕಂಡರು, ಜಗತ್ತಿಗೆ ತೋರಿಸಿದರು. ತಾವ ನಡೆದರು, ಜಗತ್ತಿಗೆ ನಡೆಸಿದರು. ತಾವು ಅನುಭವಿಸಿದರು, ಅದನ್ನು ಜಗತ್ತಿಗೆ ಹಂಚಿದರು. ತಾವು ಸಂತೋಷ ಪಟ್ಟರು, ತಾವು ನಕ್ಕರು, ಜಗತ್ತನ್ನು ನಗಿಸಿದರು. ಇದು ಅಲ್ಲವರ ವಿಶೇಷತೆ. ತಾನು ಸಂತೋಷಪಟ್ಟರು, ಆ ಜಗತ್ತು ಕೂಡ ಸಂತೋಷಪಡಿಸಿದರು. ಅಂತ ಅಲ್ಲವರು ಅದ್ಭುತವಾಗಿ ಬದುಕನ್ನು ಸಾಗಿಸಿದರು. ಅವರು ಚಿಕ್ಕ ಚಿಕ್ಕ ಮಾತುಗಳು ಏನು ಬದುಕನ್ನು ಹೇಗೆ ಅರಳಿಸ್ತಾರೆ. ಯಾವ ರೀತಿ ಒಂದು ದೀಪ ಹಚ್ಚಿರ್ತೇವೆ. ದೀಪ ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ದೀಪ ಹೀಗೆ ಬೆಳಗ್ತಿರ್ತೇವೆ. ಹಾಗಾಗಿ ಕತ್ತಲೆ ಇರೋದಿಲ್ಲ. ಎಲ್ಲೆಲ್ಲಿ ದೀಪದ ಎಲ್ಲ ಕಡೆ ಬೆಳಕದ. ಅಲ್ಲವರ ಮಾತುಗಳಂದ್ರೆ ದೀಪ ಇದ್ದಂಗೆ. ತಮ್ಮ ಅಜ್ಞಾನದ ಕತ್ತಲೆ ಹೀಗೆ ಹೋಗಬೇಕಾದ್ರೆ, ಹೊರಗಿನ ಕತ್ತಲೆ ಹೋಗಬೇಕಾದ್ರೆ ಆ ದೀಪ ಬೇಕಾಗ್ತದೆ. ಒಳಗಿನ ಅಜ್ಞಾನದ ಕತ್ತಲೆ ಹೋಗಬೇಕಾದ್ರೆ ಬಲ್ಲವರ ಮಾತುಗಳನ್ನುವಂತ ದೀಪ ಬೇಕಾಗ್ತದೆ. ಹಾಗೆ ಅಲ್ಲವರು ತಮಗಾದಂಥ ಅನುಭವನ್ನ ಹೀಗೆ ಸಣ್ಣ ಸಣ್ಣ ದೀಪದ ಮುಖಾಂತರ ಎಲ್ಲರ ಮನಗಳಲ್ಲಿ ಆ ದೀಪವನ್ನು ಹಚ್ಚಿದರು. ಯಾರ ಹತ್ತಿರ ದೀಪದ ಬೆಳಕು ಮೂಡಿತು, ಅಜ್ಞಾನದ ಕತ್ತಲೆ ಹೋಗಿಬಿಡು. ಹಾಗಲ್ಲವರು ದೀಪದ ಹಂಗ ಜಗತ್ತಿಗೆ ಕೆಲಸ ಮಾಡಿದರು. ಇದು ಅಲ್ಲವರ ವಿಶೇಷತೆ. ಹಾಗ ಅಲ್ಲವರು ಹೇಳ್ತಾರೆ, ನಿನ್ನೆ ಒಂದು ವಚನ ನೋಡಿದೇವ, ಭಗವಂತ ಹೇಗದಾನ, ನಿಶ್ಚಿಂತದಾನ, ನಿರಾಳ. ಹಾಗ ನಿನ್ನೆವರೆಗೆ ಪಿಂಡಸ್ಥಳ ಮೊನ್ನೆ ನೋಡಿದ್ದು, ನಿನ್ನೆ ಪಿಂಡಜ್ಞಾನ ಸ್ಥಳ. ಇವತ್ತು ನಾವು ನೋಡ್ತಾ ಇರೋದು ಮಾಯಾ ವಿಲಾಸ್ ವಿಡಂಬನ ಸ್ಥಳ. ಮಾಯ ಅಂದ್ರೇನು ಅಷ್ಟು ಅದ್ಭುತವಾಗಿ ಇಲ್ಲಿಂದ ನಿನ್ನೆ ಒಂದು ಪ್ರಶ್ನೆ ಇತ್ತು. ಭಗವಂತ ನಿಶ್ಚಿಂತದಾನ, ನಿರಾಳದಾನ. ಆ ನಿಶ್ಚಿಂತತೆ ನಮಗೆ ಅಳವಡ್ತಾ ಇಲ್ಲ. ಆ ನಿಶ್ಚಿಂತತೆ ನಮಗೆ ಅಳವಡ್ತಾ ಇಲ್ಲ. ಕಾರಣ ಇವತ್ತು ಅಲ್ಲವರು ಹೇಳ್ತಾರೆ. ಆ ನಿಶ್ಚಿಂತತೆ ಬರಲಾರ್ದಕ್ಕೆ ಏನು ಕಾರಣ ಅದ, ಆ ನಿಶ್ಚಿಂತೆ ಅಳವಡಿಸಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನ ಈ ವಚನದಲ್ಲಿ ಎಲ್ಲವರು ವಿಶ್ಲೇಷಣೆ ಮಾಡ್ತಾರೆ. ಇಲ್ಲಿಂದ ಹೊಸ ಅಧ್ಯಾಯ ಪ್ರಾರಂಭ ಆಗ್ತದೆ.
ಇದು ಮಾಯಾವಿಲಾಸ್ ವಿಡಂಬನ ಸ್ಥಳ. ಹಾಗ ಪರಶಿವ ಪರಮಾತ್ಮನೇ ಅಲ್ಲಿಂದ ಮಾಯ ಹೀಗೆ ತೋರಿ ಬಂತು. ಅಂತ ಮಾಯವನ್ನ ಏನೇನು ಜಗತ್ತಲ್ಲಿ ಕೆಲಸ ಮಾಡ್ತದೆ ಅನ್ನೋದನ್ನ ಈ ಸ್ವತಂತ್ರ ಅಧ್ಯಾಯದಲ್ಲಿ ನಾವು ಕೆಲವು ದಿನಗಳನ್ನು ನೋಡೋರಿದ್ದೀವಿ. ಅಷ್ಟು ಒಳ್ಳೆ ಅಧ್ಯಾಯ ಇದು ಮಾಯಾವಿಲಾಸ ವಿಡಂಬನ ಸ್ಥಳ. ನಾವು ಅನ್ಬೋದು ಭಗವಂತ ಅದಾದ್ರೆ ನಮ್ಮ ನಿಶ್ಚಿಂತತೆ ಯಾಕೆ ಅಳವಡ್ತಾ ಇಲ್ಲ, ಯಾಕೆ ನಮ್ಮಲ್ಲಿನ ಅದನ್ನ ಅನುಭವಕ್ಕೆ ಬರ್ಲಾರ್ದಕ್ಕೆ ಹಾಗಾಗ್ತಾ ಇದೆ. ಅದಕ್ಕಲ್ಲ ಅವರಿಗೆ ವಚನದಲ್ಲಿ ಹೇಳ್ತಾ ಇದ್ದಾರೆ ಅವರು, ಕಾಯದ ಮೊದಲಿಂಗೆ ಬೀಜವಾಗುವುದೆಂದು ಅರಿಯದಿ ಈ ಲೋಕ. ಎಷ್ಟು ಒಳ್ಳೆ ವಚನ ಹೇಳ್ತಾರೆ. ಕಾಯದ ಮೊದಲಿಂಗೆ ಬೀಜವಾಗುವುದೆಂದು ಅರಿಯದಿ ಈ ಲೋಕ. ಇಂದ್ರಿಯಗಳು ಬೀಜವಲ್ಲ, ಇಂದ್ರಿಯಗಳು ಬೀಜವಲ್ಲ, ಆ ಕಳಾ ಭೇದವಲ್ಲ, ಸ್ವಪ್ನ ಬಂದೇ ಇರುತ್ತಲ್ಲ. ಇದಾವಂಗು ಶುದ್ಧ ಸುವಿಧಾನವಲ್ಲ ಕಾರಣ ಮಹೇಶ್ವರ. ನಾಲ್ಕೆ ಸಾಲದ ವಚನ ಎಷ್ಟು ಅದ್ಭುತ ಹೇಳ್ತಾರೆ ಅಲ್ಲವರು. ಏನಾಗಿದೆ? ಮಾಯವನ್ನು ಅವರಿಸಿದ. ಮಾಯ ಅಂದ್ರೇನು? ನಾವು ಚಳಗಾಲ ನೋಡ್ತೇವೆ, ಹೀಗೆ ಮಂಜು ಬಿದ್ದಿರುತ್ತೆ. ಮಂಜು ಬಿದ್ದಾಗ ದಟ್ಟ ಮಂಜು ಅವರಿಸ್ತದೆ. ಎದುರಿರುವಂತಹ ವ್ಯಕ್ತಿ ಕೂಡ ನಮಗೆ ಕಾಣುವುದಿಲ್ಲ. ಯಾಕೆ? ಮಂಜು ವ್ಯಕ್ತಿ ಅದಾನ, ಆದರೆ ವ್ಯಕ್ತಿ ಇದ್ದ ಸಮೇತ ವ್ಯಕ್ತಿ ಅದ, ವಸ್ತುದ, ಗಿಡ ಅದೆಲ್ಲ ಅದ, ಆದ್ರೂ ಕೂಡ ಅದು ಏನು ಕಾಣುವುದಿಲ್ಲ, ಸ್ಪಷ್ಟವಾಗಿ ಕಾಣುವುದಿಲ್ಲ. ಯಾಕೆ? ಅದು ಮಂಜು ಅವರಿಸುದು. ಎಲ್ಲಿವರೆಗೆ ಮಂಜು ಹೋಗೋದಿಲ್ಲ ಅಲ್ಲಿವರೆಗೆ ಅದು ಕಾಣೋದಿಲ್ಲ. ಅದು ಮಂಜು ಹೋದ ಮೇಲೆ ವಸ್ತು ಸ್ಪಷ್ಟ ಕಾಣ್ತದೆ. ಹಾಗ ಮಂಜು ಹೋಗ್ಬೇಕಾದ್ರೆ ಏನು ಮಾಡ್ಬೇಕಾಗ್ತದೆ? ಸೂರ್ಯನ ಕಿರಣ ಹೀಗ ಬಿದ್ದಾಗ ಮಂಜು ತಾನೇ ಕರ್ಕೋತ ಹೋಗ್ತದೆ. ಮಂಜು ಕರಿಗೆ ಹೋದ ಮೇಲೆ ವಸ್ತು, ವ್ಯಕ್ತಿ ಏನಾದ ಅದು ಸ್ಪಷ್ಟ ಕಾಣಕ್ಕೆ ಶುರುವಾಗ್ತದೆ. ಹಾಗ ಹೀಗೆ ಮಾಯೆ ಅವರಿಸೋದ್ರಿಂದ ನಮಗೆ ಸ್ಪಷ್ಟ ಗೊತ್ತಾಗ್ತದೆ. ಭಗವಂತ ಹಾಗದ ಅದರ ಸ್ಪಷ್ಟ ನಿಜಜ್ಞಾನ ಆಗ್ತಾ ಇಲ್ಲ, ಕಾರಣ ಅವರಿಸಿರುತ್ತದೆ. ಅದಕ್ಕೂ ಮಾಯೆ ಶಬ್ದ ಅರ್ಥ ಮತ್ತೇನಲ್ಲ. ಮಾಯ ಅಂದ್ರೆ ಏನು? ಅದ ಅಂದ್ರೆ ಅದ, ಇಲ್ಲ ಅಂದ್ರೆ ಇಲ್ಲ. ಇದಕ್ಕೆ ಮಾಯ ಅಂತ ಕರೀತಾರೆ. ಅದು ಹುಡುಕೋತ್ ಹೋದ್ರ ಏನು ಇಲ್ಲ, ಹುಡುಕೋದ್ ಬಿಟ್ಟಿವಿ ಅದ. ಇದು ಮಾಯೆ, ಇದು ವಿಶೇಷ. ದೆವ್ವದ ಅಂತ ಕರಿತೀವಿ. ದೆವ್ವ ಅದ ಅಂದ್ರೆ ಅದ, ಇಲ್ಲ ಅಂದ್ರೆ ಇಲ್ಲ. ಹಂಗ ಮಾಯೆ ಅದ ಅಂದ್ರೆ ಅದ, ಇಲ್ಲ ಅಂತಂದ್ರೆ ಇಲ್ಲ. ಆದ್ರೆ ಇದೇ ವಿಶೇಷತೆ. ಹಾಗಲ್ಲ ಅವರಿಗೆ ವಚನದಲ್ಲಿ ಹೇಳ್ತಾ ಇದ್ದಾರೆ. ಯಾವ ರೀತಿ ಅರ್ಮಸ್ಥಾನದಲ್ಲಿ ನೋಡ್ತೀವಿ ಹಾಗೆ ಅಲ್ಲವರು ಹೇಳ್ತಾ ಇದ್ದಾರೆ. ಕಾಯದ ಮೊದಲಿಂಗೆ ಬೀಜವಾಗುವುದೆಂದು ಅರಿಯದೆ ಈ ಲೋಕ. ಕಾಯ ಅಂದ್ರೆ ಏನು? ದೇಹ. ಅಥವಾ ಸಾದಾ ಭಾಷೆ ತಿಳ್ಕೋಬೇಕು ಅಂತ ಸಂಸಾರ ಅಂತ ತಿಳ್ಕೊಳ್ಳಿ. ಹಾಗ ಈ ದೇಹವೇ ನಾನು ಅಂತ ಭವಿಷ್ಯದಲ್ಲಿ ಯಾಕೆ? ನಿಜವಾಗಿ ನಾವು ಬೇರೆ, ದೇಹ ಬೇರೆ. ಎರಡು ಕಾಂತಲ್ಲ, ನಾವು ಬೇರೆ ಇದ್ದೀವಿ. ಆಗ ನಾವೇನ್ ತಿಳ್ಕೊತೀವಿ? ದೇಹವೇ ನಾನು, ಜೀವವೇ ನಾನು ಅಂತ ಭಾವಿಸ್ತೀವಿ. ನಿಜವಾಗಿ ನಾವು ಮೂಲದಲ್ಲಿ ಪರವಸ್ತನೆ, ಪರಮಾತ್ಮನೆ, ಮಹಾಲಿಂಗ ಅಂಶನೇ. ಅಂತ ಪರಶುವನ ಅಂಶ ಇರುವಂತ ನಾವು ದೇಹವೇ ನಾವು ಅಂತ ಯಾಕೆ ಭಾವ ಅಂತ? ಈ ಭಾವ ಬರಲಿಕ್ಕೆ ಏನು? ನಾವು ಸಂಸಾರದಲ್ಲಿ ಮುಳುಗಿದ್ದೀವಿ. ಸಂಸಾರದಲ್ಲಿ ಮುಳುಗಲಿಕ್ಕೆ ಏನು ಕಾರಣ ಅಂತ ಅಲ್ಲವೂ ಪ್ರಶ್ನೆ ಮಾಡ್ತಾರೆ. ಕಾಯದ ಮೊದಲಿಂಗೆ ಬೀಜವಾಗುವುದೆಂದು ಅರಿಯದೆ ಈ ಲೋಕ. ಈ ದೇಹವೇ ನಾನು, ಈ ಸಂಸಾರವೇ ನನ್ನದು, ನಾನೇ ಸಂಸಾರ, ಮನೆ ನನ್ನದು ಅಂತ ಸಂಸಾರಕ್ಕೆ ನಾವು ಯಾಕೆ ಅಂಟ್ಕೊಂಡಿವಿ? ಅಂಟ್ಕೋಬೇಕಾದ್ರೆ ಏನು ಕಾರಣ? ಇದಕ್ಕೆ ಮುಖ್ಯ ಕಾರಣ ಯಾವುದಂತ ಅಲ್ಲವರು ಕಾಯದ ಮೊದಲಿಂಗೆ ಬೀಜ ಯಾವುದು ಎಂದು ಅರಿಯದೆ. ದೇಹವೇ ನಾನು, ಮನೇ ನನ್ನದು, ನಾನೇ ಅಂತ ಈ ಭಾವ, ಸಂಸಾರವೇ ನನ್ನದು ಅಂತ ಭಾವ ಯಾಕೆ ಹುಟ್ಕೊಳ್ತು? ಇದನ್ನು ಹುಟ್ಕೊಳ್ಳಿಕ್ಕೆ ಮುಖ್ಯ ಕಾರಣ ಯಾವುದು ಅಂತ ಪ್ರಶ್ನೆ ಮಾಡ್ತಾರೆ. ಅರಿಯದೆ ಈ ಲೋಕ. ಇದನ್ನ ಲೋಕದ ಜನ ಅರಿತಾ ಇಲ್ಲ. ಅರಿಯದೆ ಈ ಲೋಕ. ಕಾರಣ ಅವ್ರು ಮುಂದೆ ಹೇಳ್ತಾರೆ.
ಕಾಯದ ಮೊದಲಿಗೆ ಬೀಜವನ್ನು ಅರಿಯದೆ ಲೋಕ. ಇಂದ್ರಿಯಗಳು ಬೀಜವಲ್ಲ. ಹಾಗೆ ಇಂದ್ರಿಯಗಳನ್ನು ನೋಡುತ್ತಿರ್ತೀವಿ, ಅದು ಕಾರಣ. ನಾವು ನೋಡ್ತೀವಿ, ನೋಡಬೇಕು. ಕಣ್ಣುಗಳದಾವ, ನೋಡಬೇಕು. ಕಿವಿಗಳದಾವ, ಕೇಳಬೇಕು. ನಾಲಿಗೆದ ಉಣ್ಣಬೇಕು. ವಸ್ತುಗಳದಾವ, ಸ್ಪರ್ಶಿಸಬೇಕು. ಏನು ಸುಗಂಧದ ಮೂಸಿಸಬೇಕು. ಎಲ್ಲಾ ಕೆಲಸ ಮಾಡ್ತಿರ್ಬೇಕು. ಅದಕ್ಕಾಗಿ ಇಂದ್ರಿಯಗಳು ಇರೋದು. ಅದೆಲ್ಲ ಮಾಡ್ತಿರ್ಬೇಕು, ಮಾಡಿದನ್ನ ಬರ್ತಿರ್ಬೇಕು. ಇದು ವಿಶೇಷತೆ. ಆದ್ರೆ ನಾವು ಅದರಲ್ಲೇ ಹೋಗ್ತಿರ್ತೀವಿ. ಕಣ್ಣು ನೋಡ್ತದೆ, ಎಲ್ಲ ಮಾಡಬೇಕು, ಮಾಡಿ ಬರಿಬೇಕು. ಹೆಂಗ ಭಗವಂತನ ಮಾಸ್ತರ್ ಇದ್ದಂಗೆ ನಾವು ನಿನ್ನೆ ನೋಡಿದೆ, ನಿನ್ನೆ ಮೊನ್ನೆ ಉದಾಹರಣೆ ನೋಡಿದೆ. ಹಂಗ ಮಾಸ್ತರ್ ಮಾಡ್ತಾನ ಶಾಲೆಯಲ್ಲಿ ಎಲ್ಲ ಪಾಠ ಬರ್ತಿರ್ತಾರೆ. ಗಣಿತ ಮಾಸ್ತರ್ ಆಗಲಿ, ಶಿಕ್ಷಕ ಬೋರ್ಡ್ದೆಲ್ಲ ಎಲ್ಲಾ ತರದಲ್ಲಿ ಬರ್ತಿರ್ತಾನ. ಇದು ಒಂದ್ ಕಡೆ ಡಸ್ಟ್ ಹಿಡಿದಿರ್ತಾನ, ಒಂದ್ ಕಡೆ ಖಡು ಹಿಡಿದಿರ್ತಾನ ಮಾಸ್ತರ್. ಆ ಖುಡಿದಿಂದ ಬರಿತಾ ಹೋಗ್ತಾನ, ಡಸ್ಟ್ರಿಂದ ಅಳಿಸ್ತಾ ಹೋಗ್ತಾನೆ. ಹೌದಾ? ಬರೀ ಬರಿತಾ ಹೋಗ್ತಾನೆ, ಬರಿತಾನೆ ಇರ್ತಾನ ಮತ್ತು ಅಳಿಸ್ತಾನೆ ಇರ್ತಾನ. ಅದಕ್ಕೆ ಬೋರ್ಡ್ ಚಲೋ ಇರ್ತದೆ. ಹಾಗ ವಿದ್ಯಾರ್ಥಿಗಳು ಸೇವೆ ಮಾಸ್ತರ್ ಹೇಳಿದನ್ನ ಬೋರ್ಡ್ ಮೇಲೆ ಮಾಸ್ತರ್ ಬರೆದಿರ್ತಾನೆ. ಆಯ್ತು ಮಕ್ಕಳಿಗೆ ಬರ್ಕೊಂಡವನ ಎಷ್ಟು ಬರ್ಕೋತೀವಿ ಅಷ್ಟು ಬರ್ಕೊಂಡೆ ಅಳಿಸ್ತಾನ. ಯಾವ ಬರ್ಕೊಳ್ಳೋದು ಹಾಗೆ ಇರ್ತಾನೆ. ಬರಿತಾ ಹೋಗ್ತಾನೆ, ಬಲಗೆಯಿಂದ ಎಡಗೆ ಅಳಿಸ್ತಾ ಹೋಗ್ತಾನೆ. ಅದಕ್ಕೆ ಬೋರ್ಡ್ ಚಲೋ ಇರ್ತದೆ. ಸಣ್ಣ ಸಣ್ಣ ಮಕ್ಕಳು ಸಹಿತ ಎಲ್ಲ ಬರೀತಾರೆ. ಬರ್ದು ಮನೆಗೆ ಬರ್ಬೇಕಾದ್ರೆ ಎಲ್ಲ ನೀರು ಹಚ್ಚಿ ಒರೆಸಿ ಪಾಟಿ ಸ್ವಚ್ಛ ಮಾಡಿ ಮನೆಗಿಟ್ಟು ಆಡ್ಲಕ್ಕೆ ಹೋಗ್ತಾರೆ. ಯಾಕೆ ಏನೇನು ಬರ್ದಾರ ಎಲ್ಲ ಅಳಸಾರ. ಅದಕ್ಕೆ ಚಲೋ ಇರ್ತದೆ. ಅದನ್ನ ನಾವು ನಮಗೆ ಹ್ಯಾಕದ ಅನುಭವ ಬರ್ತೀರ ಅಂದ್ರೆ ನಾವು ಬರ್ಕೋತ ಬಂದೀವಿ, ಅದನ್ನ ಅಳಸೋದೇ ಬಿಡ್ತೀವಿ. ಹಾಗೆ ಬರಿತಿರ್ಬೇಕು, ಅಳಿಸ್ತಿರ್ಬೇಕು, ಅದು ಚಲೋ ಇರ್ತದೆ. ಇದನ್ನ ನಾವು ಮಾಡ್ತಾ ಇದೀವಿ ಎಲ್ಲಿ ಪ್ರವಚನ ಬಂದಾಗ. ಇದು ಕೇಳೋದ ಹೋಗ್ಬೇಕಾದ್ರೆ ಬಿಟ್ಟು ಹೋಗೋದು ಇದು ಒಳ್ಳೆಯದು, ತಪ್ಪಲ್ಲ. ಆದ್ರೆ ಪ್ರಪಂಚದಲ್ಲಿ ಕೂಡ ಹಾಗೆ ಮಾಡಬೇಕು. ಯಾರೇನೇ ಹೇಳ್ತಿರ್ತಾರೆ ಕೇಳಬೇಕು, ಅಲ್ಲೇ ಬಿಡಬೇಕು. ನಮ್ಗೆ ಜೀವನಕ್ಕೆ ಎಷ್ಟು ಉಪಯುಕ್ತದ ಅಷ್ಟೇ ತಗೋಬೇಕು. ಯಾವ ತಾಪ ಕೊಡುವಂತ ಮಾತುಗಳನ್ನು ಅಲ್ಲೇ ಬಿಟ್ಟು ಹೋಗ್ಬೇಕು, ಅಳಿಸ್ಬೇಕು. ಅವಾಗ ಅದು ಚಲೋ ಇರ್ತದೆ. ಹಾಗೆಲ್ಲ ನಾವು ಬರ್ಕೋತ ಹೋದಿವಿ, ಅಳಸೋದು ಬಿಟ್ಟಿವಿ ಅಂದ್ರೆ ಒಂಥರ ಆಗ್ತದೆ. ಅವಾಗ ಏನು ಬರದೇವೆ ಅನ್ನೋದೇ ನೋಡ್ಕೊಳ್ಬೇಕು. ಹಾಗ ಭಗವಂತ ಅಂದ್ರೆ ಮಾಸ್ತನ ಅಂತ. ಭಗವಂತ ಎಲ್ಲವನ್ನು ಬರದಾನ. ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವನ್ನು ಒಂಥರ ಬರ್ಕೋತ ಹೋಗ್ತಾನ. ಮನುಷ್ಯರನ್ನ ತಯಾರು ಮಾಡ್ತಾನೆ, ಪ್ರಾಣಿಗಳನ್ನ ತಯಾರು ಮಾಡ್ತಾನೆ, ಪಕ್ಷಿ ತಯಾರು ಮಾಡ್ತಾನೆ, ಎಲ್ಲಾ ಮಾಡ್ತಿರ್ತಾನೆ. ಬಲಗೇನು ಬರ್ಕೋತ ಹೋಗ್ತಾನೆ, ಒಂದ್ ಕಡೆ ಅಳಿಸ್ಕೋತ ಹೋಗ್ತಾನೆ. ಹೀಗೆ ಭೂಕಂಪ ಮಾಡ್ತಾನ, ಒಂದು 100 ಜನ ತಗೊಂಡೇ ಹೋಗ್ತಾನ. ಏನೋ ನೀರು ಸುರಿಸ್ತಾನ, 100 ಜನ ತಗೊಂಡು ಹೋಗ್ತಾನ. ಅಳಿಸ್ತಿರ್ತಾನೆ, ಅಳಿಸ್ಕೋತಿರ್ತಾನ, ಬರ್ಕೋತಿರ್ತಾನೆ. ಅಂತ ಜಗತ್ ಚಲೋ ಅದ. ನಾವು ಕೂಡ ಪ್ರಪಂಚ ಚಲೋ ಇರ್ಬೇಕಾದ್ರೆ ಬರ್ಕೋತ ಹೋಗಬೇಕು, ಅಳಿಸ್ಕೋತ ಹೋಗ್ಬೇಕಾದ್ರೆ ಚಲೋ ಇರ್ತದೆ. ಬರೇ ಬರ್ಕೋತ ಹೋಗಿ ಅಳಿಸ್ಕೋತ ಬಿಟ್ಟು ಅಂದ್ರೆ ಹಾಗ ಕಣ್ಣು ನೋಡ್ತಿರ್ಬೇಕು. ನೋಡಿದನ್ನ ಏನು ಬೇಕು ಅಷ್ಟೇ ನೋಡಬೇಕು, ಬೇಡದನ್ನ ಬಿಡಬೇಕು. ಹಾಗ ಇಂದ್ರಿಯಗಳು ಬೀಜವಲ್ಲ. ಕಣ್ಣು ನೋಡ್ತು, ಮತ್ತು ಕಣ್ಣಿಗೆ ಏನ್ ತಪ್ಪದ ನೋಡೋದೆ. ಕಣ್ಣಿಗೆ ಏನದ ಏನಿಲ್ಲ. ಕಿವಿ ಕೇಳ್ತದ, ನಾಲಿಗೆವನ್ನ ರುಚಿ ನೋಡ್ತದ, ಮೂಗವನ್ನ ಸುಗಂಧ ಗಂಧ ತಗೋತದ. ಅವ್ರೇನ್ ಮಾಡ್ತಾರೆ? ಅದನ್ನ ಏನ್ ಮಾಡಕ್ಕಾಗ್ತದೆ? ಅದು ದುಃಖಕ್ಕೆ ಕಾರಣ ಅಲ್ಲ, ಅದು ಬಂಧನಕ್ಕೆ ಕಾರಣ ಅಲ್ಲ. ಯಾಕೆ? ಇಂದ್ರಿಯಗಳು ಬೀಜವಲ್ಲ. ನೋಡಿ ಮಾತ್ರಕ್ಕೆ ಏನಾಯ್ತು? ಏನಿಲ್ಲ, ನೋಡಿ ಸುಮ್ಮನೆ ಬಿಡುತ್ತಾನೆ. ಹಾಗ ಕಾಯದ ಮೊದಲಿಗೆ ಬೀಜವಾಗುವುದೆಂದು ಅರಿಯದೆ ಲೋಕ. ಇಂದ್ರಿಯಗಳು ಬೀಜವಲ್ಲ. ಈ ಇಂದ್ರಿಯಗಳು ಏನು ಕಾರಣ ಅಲ್ಲ. ನಮ್ಮ ದುಃಖಕ್ಕೆ, ಸಂಸಾರಕ್ಕೆ, ತಾಪಕ್ಕೆ, ನಾನೇ ದೇಹ, ನಮ್ಮ ಮೂಲ ಸ್ವರೂಪನ ಮರಲಿಕ್ಕೆ ಈ ಇಂದ್ರಿಯಗಳ ಕಾರಣ ಅಲ್ಲ. ಆ ಕಳಾಭೇದವಲ್ಲ. ಆ ಕಳಾಭೇದ ಅಂತಂದ್ರೆ, ಕಳ ಅಂದ್ರೆ ಭಗವಂತನಿಗೆ ಚಿತ್ಕಳ ಅಂತ ಕರೀತಾರೆ. ಕಲೆ, ನಿವೃತ್ತಿ ಕಲೆ, ಪ್ರತಿಷ್ಠಾ ಕಲೆ, ವಿದ್ಯಾ ಕಲೆ, ಶಾಂತಿ ಕಲೆ, ಷಟ್ಕಲೆಗಳಾದ 9 ಕಲೆಗಳಾದ. ಭಗವಂತನಿಗೆ ಕಲೆ ಅಂತ ಕರೀತಾರೆ. ಆ ಕಳಾ ಭೇದವಲ್ಲ. ಆ ಕಳ ಅಂದ್ರೆ ಬೆಳಕು, ಭಗವಂತ ಆತ್ಮವಸ್ತು. ಆ ಭಗವಂತನಿಂದ ಬೇರ್ಪಡಿಸುವಂತ ಭಿನ್ನವಂತ ಜ್ಞಾನ ಏನದ, ಅದಕ್ಕೆ ಕಳಾಭೇದ ಅಂತ ಕರೀತಾರೆ. ಆ ಕಳಾಭೇದ ಅಂದ್ರೆ ಜೀವಚೇತನ. ಆ ಜೀವಚೇತನ ಕೂಡ ಕಾರಣ ಅಲ್ಲ ಬಂಧನ ಆಗಲಿಕ್ಕೆ. ಆತ್ಮನು ಕೂಡ ಕಾರಣ ಅಲ್ಲ. ತನ್ನ ಮೂಲ ಸ್ವರೂಪವನ್ನು ಮರಲಿಕ್ಕೆ ಆತ್ಮ ಚೇತನ ಕಾರಣ ಅಲ್ಲ. ಆ ಕಳಾಭೇದವಲ್ಲ. ಮತ್ತೆ ಏನು ಕಾರಣ ಅನ್ನೋ ಪ್ರಶ್ನೆ ಮಾಡ್ತಾರೆ.
ಕೊನೆಗೆ ಅವರೇ ಉತ್ತರ ಹೇಳ್ತಾರೆ. ಕಾಯದ ಮೊದಲಿಂಗೆ ಬೀಜವಾಗುವುದು ಅರಿಯದೇ ಲೋಕ, ಇಂದ್ರಿಯಗಳು ಬೀಜವಲ್ಲ, ಆ ಕಳ ಭೇದವಲ್ಲ. ಕೊನೆಗೆ ಬರ್ತಾರೆ, ಸ್ವಪ್ನ ಬಂದು ಎರಿಗಿತ್ತಲ್ಲ. ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಏನು? ಸ್ವಪ್ನ ಬಂದು ಎರಿಗಿತ್ತಲ್ಲ, ಕನಸು ಬಂದು. ಸ್ವಪ್ನ ಅಂದ್ರೆ ಏನು? ಯಾವುದೂ ನಮ್ಮ ಗಮನಕ್ಕೆ ಅರಿವಿಗೆ ಬರೋದಿಲ್ಲವೋ ಅದಕ್ಕೆ ಸ್ವಪ್ನ ಅಂತ ಶಬ್ದ ಬಳಸ್ತಾರೆ. ಅದು ಸಹಜವಾಗಿ ನಮ್ಮ ಗಮನಕ್ಕೆ ಅರಿವಿಗೆ ಬರೋದಿಲ್ಲ, ಅದಕ್ಕೆ ಸ್ವಪ್ನ ಅಂತ ಕರೆಯುತ್ತಾರೆ. ಸ್ವಪ್ನ ಅಂದ್ರೆ ಅದೊಂದು ಅಜ್ಞಾನ, ಅದನ್ನು ಮರೆಯು, ಅದಕ್ಕೆ ಮಾಯೆ ಅಂತ ಕೂಡ ಕರೀತಾರೆ. ಮಾಯೆ. ಈಗ ಮಾಯೆ ಅವಶ್ಯದಿಂದ ನಾವು ಮೂಲ ಸ್ವರೂಪನ ಮರೆತೀವಿ ಅಂತ ಅಲ್ಲ ಹೇಳ್ತಾರೆ. ಸ್ವಪ್ನ ಬಂದು ಎರಿಗಿತ್ತಾರೆ. ಚಲೋ ಶಬ್ದ ಬಳಸ್ತಾರೆ ಸ್ವಪ್ನ. ನಾವೆಲ್ಲ ಒಂಥರ ಸ್ವಪ್ನದ ಇದ್ದೀವಿ. ಸ್ವಪ್ನ ಇರೋದ್ರಿಂದ ನಾವು ಮೂಲ ಸ್ವರೂಪ ಗೊತ್ತಾಗ್ತದೆ. ಏನೇನು ಕೆಲಸ ಮಾಡ್ತಿರ್ತೀವಿ ಸ್ವಪ್ನದ. ಸ್ವಪ್ನ ಅನ್ನೋದೇ ಮಾಯೆ. ಸ್ವಪ್ನ ಬಂದು ಎರಿಗಿತ್ತಲ್ಲ, ಆ ಸ್ವಪ್ನ ಬಂದಿರೋದ್ರಿಂದ ನಮ್ಮ ಮೂಲ ಸ್ವರೂಪ ನಾವು ಮರೆತೀವಿ. ಅದರಿಂದ ಒಂಥರ ಸ್ವಪ್ನ ಯಾರಿಗೆ ಬೀಳೋದಿಲ್ಲ ಹೇಳಿ? ಎಲ್ಲರೂ ಸ್ವಪ್ನ ಬೀಳ್ತಿರ್ತೀವಿ. ಇವರಿಗೆ ಬೀಳ್ಬೇಕು, ಅವರಿಗೆಲ್ಲ, ಎಲ್ಲರೂ ಸ್ವಪ್ನ ಬೀಳ್ತಿರ್ತೀವಿ. ಆ ಸ್ವಪ್ನವೇ ಖರೆ ಅಂತ ಭಾವಿಸಿದ್ರಿಂದ ಅದಕ್ಕೆ ಸ್ವಪ್ನದಿಂದ ಹೊರಗೆ ಬಂದು ಎಲ್ಲರಿಗೂ ಸ್ವಪ್ನ ಬೀಳ್ತೀವಿ. ಹಾಗ ಸ್ವಪ್ನ ಅಂದ್ರೆ ಮಾಯೆ ಅವಶ್ಯದಿಂದ ಯಾವ ರೀತಿ ಅರ್ವಸ್ಥಾನದಲ್ಲಿ ಹೀಗೆ ಅಂತ ನೋಡ್ತೀವಿ, ಎಲ್ಲೋ ನೀರು ಗಂಡ ಕಾಣ್ತದೆ. ಒಂಟೆಗಳ ಸಮೇತ ಆ ನೀರಂತ ಭಾವಿಸಿ ಹೊಡ್ಕೋತ ಹೋಗ್ತವೆ, ನೋಡ್ತಾವ ಏನಿಲ್ಲ. ಮನುಷ್ಯ ಕೂಡ ಹೋಗ್ತಾನ, ನೀರಂತ ಭಾವಿಸ್ತಾನ, ನೀರಿಲ್ಲ. ಎದ್ದಾಗ ಕಾಣ್ತದ, ಅದು ಹುಡುಕಿ ನೋಡಿದ್ರೆ ಏನೂ ಇಲ್ಲ. ಇದಕ್ಕೆ ಮಾಯ ಅಂತ ಬರೋದು. ಹಾಗ ಒಬ್ಬ ರಾಜ ಬಹಳ ಚಲೋ ಕೆಲಸ ಮಾಡಿದ್ದ. ಆ ರಾಜ ಇಡೀ ಎಲ್ಲಾ ಜನರಿಗೆ ಬೇಕಾಗಿದ್ದ ಅಷ್ಟು ಒಳ್ಳೆ ಇಡೀ ರಾಜ್ಯವನ್ನ ಸುಭಿಕ್ಷ ಮಾಡಿದ್ದ. ಏನೇನು ಕೊರತಿರಲಿಲ್ಲ. ಆ ರಾಜ್ಯದಲ್ಲಿ ಒಬ್ಬ ಕೂಡ ಬಡವರಿರಲಿಲ್ಲ, ಭಿಕ್ಷಕರಿರಲಿಲ್ಲ. ಅಷ್ಟು ಶ್ರೀಮಂತ ರಾಜ್ಯ ಆತ ರಾಜ ಮಾಡಿದ. ಜನರ ಮನೆಗೆ ಎಲ್ಲಾರಿಗೆ ಮನೆಗಳು ಕಟ್ಟಿಕೊಟ್ಟಿದ್ದ. ಕೆರೆಗಳ ತುಂಬಿದ್ದು ಬರಗಾಲ ಅಂತ ಕಾಣ್ತಿದ್ದಿಲ್ಲ. ಏನೇನು ಕೊರತೆ ಇರಲಿಲ್ಲ. ಆರೋಗ್ಯಕ್ಕೆ ಎಲ್ಲ ಚಲೋ, ಒಳ್ಳೆಯ ರಸ್ತೆಗಳು ಮಾಡಿದ್ದ, ಬೆಳಕಿನ ವ್ಯವಸ್ಥೆ ಚಲೋ ಮಾಡಿದ್ದ. ಏನೇನು ಬೇಕು ರೈತನಿಗೆ, ಎಲ್ಲರಿಗೆ ಆರೋಗ್ಯಕ್ಕೆ ಎಲ್ಲವನ್ನು ಕೂಡ ಆತ ಶಿಕ್ಷಣ, ಗುರುಕುಲ, ಏನೇನು ಬೇಕು ಎಲ್ಲಾ ಸೌಲಭ್ಯ ಮಾಡಿರ್ತಿದ್ದ. ಅಷ್ಟೇ ಜನರಿಗೆ ಬೇಕಾಗಿದ್ದ. ಯಾರೇನೇ ಕೇಳಿದ ಸಮೇತ ಎಲ್ಲವನ್ನು ಕೂಡ ಕೊಡುತ್ತಿದ್ದ. ಅಷ್ಟು ಒಳ್ಳೆ ದೊಡ್ಡ ಮನುಷ್ಯ ರಾಜ. ಎಲ್ಲರಿಗೆ ಬೇಕಾಗಿದ್ದ ಆತ. ಜನ ಕೂಡ ಅಷ್ಟು ಕೂಡ ಅವರ ಮೇಲೆ ಕೊಂಡಾಡ್ತಿದ್ರು, ಎಷ್ಟು ಒಳ್ಳೆ ರಾಜ. ಎಂತ ರಾಜ ನಮ್ಮ ಸಿಕ್ಕಿದ ನಾವು ಭಾಗ್ಯ ಅಂತ ಭಾವಿಸ್ತಿದ್ರು. ಅಷ್ಟು ಒಳ್ಳೆ ರಾಜ ಇದ್ದ ಆ ರಾಜ. ಒಬ್ಬರು ಕೂಡ ದ್ವೇಷ ಮಾಡ್ತಿಲ್ಲ. ಏನೇ ಬಂದರೆ ಸಮೇತ ಪ್ರಜೆಗಳ ಹಿತವೇ ನನ್ನ ಹಿತ ಅಂತ ಭಾವಿಸ್ತಿದ್ದ. ತನ್ನ ವೈಯಕ್ತಿಕ ಸ್ವಾರ್ಥನ ಬದಿಗೊತ್ತಿ ಇಡೀ ಪ್ರಜೆಗಳಿಗಾಗೇನೆ ಎಲ್ಲವನ್ನ ತನ್ನ ಬದುಕು ಬೀಸಿಟ್ಟಿದ್ದ. ಯಾವ ಜಗಳ ಕೂಡ ಆಗ್ಬಿಡ್ತಿದ್ದಿಲ್ಲ ರಾಜ್ಯದಲ್ಲಿ. ಪ್ರತಿಯೊಬ್ಬರಿಗೆ ಒಳ್ಳೆ ನ್ಯಾಯವನ್ನು ಕೊಡ್ತಿದ್ದ. ಅಷ್ಟ ಧರ್ಮ ಪರಿಪಾಲಕ, ಅಧ್ಯಾತ್ಮ ಜೀವಿ, ಅಂತ ಒಳ್ಳೆ ನ್ಯಾಯಯುಕ್ತ ರಾಜ್ಯವನ್ನು ಆಳ್ತಿದ್ದ. ಹೇಗೆ ರಾಜ ರಾಜ್ಯ ಮಾಡಬೇಕಾದ್ರೆ ಒಂದು ದಿವಸ ಆತ ಮಲ್ಕೊಂಡ. ಮಲಗಿದ ಮೇಲೆ ಅಚಾನಕವಾಗಿ ಏನಾಯ್ತಂದ್ರ, ರಾತ್ರಿ ಶತ್ರುಗಳು ಬಂದು ಪರಕಿ ರಾಜ ದಾಳಿ ಮಾಡ್ತಾರೆ. ವಿಚಾರ ಕೂಡ ಮಾಡಿರಲಿಲ್ಲ ಹೀಗೆ ಬೇರೆ ಒಂದು ದಾಳಿ ಮಾಡ್ಬೋದು ಅಂತ. ಯಾಕೆ ಯಾರು ಕೂಡ ದ್ವೇಷ ಮಾಡ್ತಾರೆ, ಅಷ್ಟು ಒಳ್ಳೆ ರಾಜ ಇರ್ತಾರೆ. ಆದ್ರೆ ಶತ್ರುಗಳು ಬಂದ ಮೇಲೆ ದಾಳಿ ಮಾಡ್ಬೋದು. ಇಡೀ ಎಲ್ಲ ಸಂಪತ್ತನ್ನು ತೋರಿಸ್ಕೊಂಡ್ರು, ರಾಜನನ್ನು ಬಂಧಿಸಿದರು. ರಾಜ ಎಲ್ಲಾ ಬಟ್ಟೆ ಎಲ್ಲವನ್ನು ತಗೊಂಡು ಸಾದಾ ಭಿಕ್ಷುಕನ ಭಕ್ತಿ ಹಾಕಿ ಆ ರಾಜನಿಗೆ ರಾಜ್ಯದ ಹೊರಗೆ ಹಾಕಿದ್ರು. ರಾಜ ಹೊರಗೆ ಹೋದ. ಏನ್ ಮಾಡ ಮತ್ತೆ ಡಂಗೂರು ಹೊಡೆದ. ಈ ರಾಜನಿಗೆ ಯಾರು ಕೂಡ ಅನ್ನವನ್ನು ಹಾಕಬಾರದು. ಯಾರಾದ ಅನ್ನ ಹಾಕಿದ್ರ ಅವನಿಗೆ ಗಂಡ ಶಿಕ್ಷೆ. ಡಂಗೂರು ಹೊಡೆದಿದ್ರು. ರಾಜ ಬಹಳ ಹಸುವಾಗಿತ್ತು. ಮತ್ತ ಎಲ್ಲರಿಗೆ ಬೇಕಾಗಿದ್ದ ರಾಜ. ಅಂತ ರಾಜನಿಗಾಗಿ ಭೇಟಿಯಾದ ಸರಿ ಜನ ಕಾಯ್ತಿದ್ರು ಮೊದಲು. ಈಗ ಇಂಥ ರಾಜ ಸಾದಾ ಬಟ್ಟೆ ಹಾಕೊಂಡು ಹೊರಟ.
ಹೊಟ್ಟೆ ವಿಪರೀತ ಹಸು ಆಗ್ಯದ. ಯಾರಾದ್ರೂ ಅನ್ನ ಕುಡ್ತಿರ್ಬೇಕಂತ ತಿಳ್ಕೊಂಡು ಮನೆ ಬಾಗಿಲು ಹೋಗ್ತಾನೆ, ಅವರು ಬಾಗಿಲು ನೋಡ್ತಾರೆ. ಎಂತ ರಾಜ! ಎಲ್ಲರಿಗೆ ಬೇಡಿದನ್ನು ಕೊಡುವಂತ ರಾಜ ಇವತ್ತು, ಕೊಡುವ ರಾಜ ಇವತ್ತು ಬೇಡ್ತಾನೆ. ಎಂದು ಕೂಡ ಕೈ ಕೆಳಗಿಟ್ಟಿಲ್ಲ, ಮ್ಯಾಲೆ ಇಟ್ಟಿದ್ದು, ಆದ್ರೆ ಇವತ್ತು ಅವ ಬೇಡ್ತಾನೆ. ಮನಸ್ಸಿಗೆ ವಿಚಾರ ಅಂತ ಕೊಡ್ಬೇಕಂತ. ಹೀಗೆ ಕೊಡಬೇಕಂಬಳಿಗೆ ಡಂಗೂರು ಕೇಳಿಸುತ್ತಾರೆ. ಯಾರು ನೀಡ್ತಾರ ಅವನಿಗೆ ಗಲ್ಲ ಶಿಕ್ಷಣ. ಈ ಶಬ್ದ ವಿಳಾರಣೆ ಬಾಗಿಲು ಮುಚ್ಕೊಂಡು ಎರಡನೇ ಮನೆಗೆ ಹೋದ. ಅವ್ರು ಕೂಡ ಹಾಗೆ ಮಾಡಿದ್ರು. ಪ್ರತಿಯೊಬ್ಬರ ಮನೆ ಮುಂದೆ ಹೋಗ್ತಿದ್ದ, ಸ್ವಲ್ಪ ಹಸಿರಾಗಿದೆ ಏನಾದ್ರು ಕೊಡ್ರಿ ಅಂತ. ಯಾರು ಕೂಡ ಭಿಕ್ಷೆ ನೀಡಲಿಲ್ಲ. ಪ್ರತಿಯೊಬ್ಬರ ಬಾಗಿಲು ಮುಚ್ಕೋತ ಹೋಗ್ಬಿಟ್ಟು. ಹೀಗೆ ರಾಜ ಏನಪ್ಪ ಜನ ಹಿಂಗೆ ಮಾಡ್ತದಲ್ಲ, ಬಹಳ ನಿರಾಶೆ ಆಗ್ತದೆ. ಯಾರ್ಯಾರ ಮನೆ ಮುಂದೆ ಹೋದ, ಒಬ್ಬರು ಕೂಡ ಅವನಿಗೆ ಅಗಲ ನೀಡಲಿಲ್ಲ. ಇಡೀ ರಾಜ್ಯರನ್ನ ಬರೋದನ್ನ ನೋಡೋಣ ಬಾಗಿಲು ಈಗ ಊರೆಲ್ಲ ತಿರುಗಾಡಿದ ಒಂದು ಊರಲ್ಲಿಲ್ಲ, ಕೆರೆ ಆಗಲಿಲ್ಲ, ಎಲ್ಲ ಕಡೆ ತಿರುಗಾಡಿ ಎಲ್ಲ ಕಡೆ ಅನ್ನಛತ್ರ ತಯಾರು ಮಾಡಿದ ಅವರು. ತಮ್ಮ ಊರಲ್ಲಿ ಯಾರಾದ್ರೂ ಕೂಡ ಯಾತ್ರಿಕರು ಬಂದ್ರೆ ಯಾತ್ರಿಕರಿಗೆ ಕೊರತೆ ಆಗಬಾರದು, ಅನ್ನದ ಕೊರತೆ ಆಗಬಾರದು ತಗೊಂಡು ಚಲೋ ಅನ್ನಛತ್ರ ಮಾಡಿದ್ದ, ಚಲೋ ನೀರಿನ ವ್ಯವಸ್ಥೆ ಮಾಡಿದ್ದ. ಆ ಅನ್ನಛತ್ರ ಬಳಸಲಿಕ್ಕೆ ಎಲ್ಲಾ ತರದ ಧಾನ್ಯಗಳನ್ನ ಬಳಸೋ ವ್ಯವಸ್ಥೆ ಎಲ್ಲವನ್ನು ಇಟ್ಟಿದ್ದ. ಅಲ್ಲಿ ಏನಾದ್ರೂ ಸಿಗಬಹುದು ತಿಳ್ಕೊಂಡು ರಾತ್ರಿ 8 ಗಂಟೆಗೆ ರಾತ್ರಿಯಲ್ಲಿ ಹೋದ. ಅಲ್ಲಿ ಹೋಗೋಟಿಗೆ ಹಸಿರಾಗಿ ಏನಾದ್ರೂ ಕೊಟ್ಟ, ಅವರ ಇಲ್ಲಿ ಏನಿಲ್ಲ. ಇಲ್ಲ ಏನಾದ್ರೂ ಕೂಡ ಹೊತ್ತಿದ್ದೇನಾದ್ರೂ ಒಳಗಿದ್ರಿಗೂ ಅಷ್ಟರ ಕೊಡ್ರಿ, ಬಹಳ ಹಸಿರಾಗಿದೆ, ಹಸಿರು ತಾಳ್ತಾ ಇಲ್ಲ. ಅವಾಗ ಏನಾಗ್ತಿದ್ದು ನಡಿ ಇಲ್ಲ ಅಂತಂದ್ರೆ ವಿಪರೀತ ಹಸುವಾಗಿದೆ, ಸ್ವಲ್ಪ ಏನಾದ್ರು ಎಲ್ಲಾ ಮುಗಿದ ಪಾತ್ರೆ ತೊಳೆದಿರ್ತೇವೆ, ಈಗ ಏನಿಲ್ಲ ಅಂತ. ಇಲ್ಲ ಪಾತ್ರೆ ತೊಳೆದ್ರೆ ಸಮೇತ ಬುಡಕ್ಕೇನಾದ್ರೂ ಸ್ವಲ್ಪ ಹತ್ತಿರ ಅಷ್ಟರ ಕೊಡ್ರಿ ಅಂತ. ಬಾಗಿಲು ತೆಗೆದು ನೋಡ್ತಾನ, ಎಲ್ಲಾ ಪಾತ್ರೆ ತೊಳೆದು ಸ್ವಚ್ಛದ ಏನಿಲ್ಲ. ನಡಿಯ ಕಡೆ ಅಂತ ಕಳಿಸ್ತದೆ. ಆತ ರಾತ್ರಿ ಡಂಗೂರ ಸಾರಿದರು, ರಾಜ್ಯದಿಂದ ಹೊರಗೆ ಹಾಕಬೇಕು. ಹೀಗೆ ಊರಿಂದ ಅಲಿದಾಡ್ತಾ ಹೋದ. ಆ ಗಿಡಕ್ಕೆ ಅಳಗೊಬ್ಬ ಅನ್ನಛತ್ರ ಮುಂದೆ ಅಂತ ಒಂದು ಗಿಡ ಇತ್ತು. ಒಳಗೆ ಮರಳಿಗೆ ಕೂಡ ಅವಕಾಶ ಕೊಡಲಿಲ್ಲ. ಅಲ್ಲೇ ಅನ್ನಛತ್ರ ಮುಂದೆ ಒಂದು ಗಿಡ ಇತ್ತು. ಆ ಗಿಡದ ಕೆಳಗೆ ಕಟ್ಟಿ ಮೇಲೆ ಆತ ಮಲ್ಕೊಂಡ. ಮಲಗಿದ ಮೇಲೆ ನಿದ್ದೆ ಹತ್ತು. ಬೆಳಗ್ಗೆ ಹೀಗೆ ಸೂರ್ಯನ ಆಗನ ಸೂರ್ಯನ ಕಿರಣ ಮುಖದ ಮೇಲೆ ಬಿತ್ತು. ಸೂರ್ಯನ ಕಿರಣ ಮುಖದ ಮೇಲೆ ಬಿದ್ದ ತಕ್ಷಣ ಆತ ಎದ್ದು ನೋಡ್ತಾನ, ಎಲ್ಲ ಅರಮನೆಗದಾನ. ನೋಡ್ತಾನ, ಅದೇ ಅರಮನೆ. ಮತ್ತೆ ಕಣ್ಣು ಒರೆಸ್ಕೊಂಡು ನೋಡ್ತಾನ, ಅದೇ ಅರಮನೆ. ಅವಳ ಕಣ್ಣಿ ಮೇಲೆ ಭರವಸೆ ಬರ್ತಾ ಇರಲಿಲ್ಲ. ವಿಚಾರ ಮಾಡ್ತಾನೆ, ಗಿಡ ಇಲ್ಲ, ಅನ್ನಿಸ್ತಾ ನೋಡ್ತಾನೆ, ಏನಿಲ್ಲ, ಬರೇ ಅಲ್ಲ ಕಡೆ ಅರಮನೆ. ಅವ ಚಿಂತೆಗೆ ಒಳಗಾದ. ಯಾವುದು ಸತ್ಯ? ಚಿಂತೆಗೆ ಒಳಗಾದ. ಇಷ್ಟ ಒಳಗಾದಕಿ ಎಲ್ಲವನ್ನು ಊಟ ಮಾಡಬಿಟ್ಟ. ಆಮೇಲೆ ಒಂಥರ ಚಿಂತೆ ಮಾಡಕ್ ಶುರು ಮಾಡ. ಹೊರಗಿನ ಎಲ್ಲ ಕೆಲಸವನ್ನು ಬಿಟ್ಟ. ಯಾಕೆ ಒಂಥರ ಆಗದ. ಮನೆಗೆ ಹೋಗಿ ಒಬ್ಬರು ಕೂಡ ಭಿಕ್ಷೆ ನೀಡಲಿಲ್ಲ. ಎಲ್ಲರಿಗಾಗಿ ನಾವು ಮಾಡ್ತಾ ಇದ್ದೇನೆ, ಆದ್ರೆ ಒಬ್ಬರು ಕೂಡ ಭಿಕ್ಷೆ ನೀಡಲಿಲ್ಲ. ಯಾಕೆ? ಸ್ವಪ್ನ ಒಬ್ಬರು ಕೂಡ ನೀಡಲಿಲ್ಲ. ಯಾದಕ್ಕಾಗಿ ಮಾಡೋ? ಪ್ರಜೆಗಳು ಹಿತಕ್ಕಾಗಿ ನಾ ಮಾಡ್ತಾ ಇದ್ದೇನೆ. ಆದ್ರೆ ಯಾವುದು ಸತ್ಯ? ಅದು ಸತ್ಯನೋ ಇದು ಸತ್ಯನೋ, ರಾಜನೋನ ಭಿಕ್ಷಕರು ಏನೋ ಗೊತ್ತಾಗ್ತದ ಅಂತ ಚಿಂತೆ ಒಳಗ. ಎಲ್ಲರೂ ಬಂದರು, ಮಂತ್ರಿಗಳು ಚಿಂತೆ. ರಾಜ ಆರೋಗ್ಯ ಚಲೋ ಆಗಿದ್ರು, ರಾಜ್ಯ ಚಲೋ ಇರ್ತದೆ. ಎಲ್ಲಾ ಒಂಥರ ಆಯ್ತು. ಇಡೀ ಅರಮನೆ ಎಲ್ಲ ಒಂಥರ ಸುಮ್ಮನೆ ಹಾಕ್ಸ್ತಾರೆ. ಮಂತ್ರಿಗಳಿಗೆ, ಮಹಾಮಂತ್ರಿಗೆ ಚಿಂತೆ. ಎಲ್ಲಾ ವೈದ್ಯರನ್ನ ಕರೆಸ್ದ. ಜ್ಯೋತಿಷ್ಯರು ಬಂದರು. ಆ ಬಂದರಣ ರಾಜರಲ್ಲಿ ಏನಾಗಿದೆ? ರಾಜ ಒಂದೇ ಕೇಳೋದು, ಅದು ಸತ್ಯನೋ ಇದು ಸತ್ಯ? ಅವಾಗ ಜ್ಯೋತಿಷ್ಯ ಸ್ವಲ್ಪ ರಾಜನಿಗೆ ಏನೋ ಆಗಿದೆ, ಏನಿಲ್ಲ ನಾವು ಸರಿ ಮಾಡ್ತೇವೆ ತಿಳ್ಕೊಂಡು ಎಲ್ಲಾ ಜ್ಯೋತಿಷ್ಯ ನೋಡಿದ್ರು. ಅದು ರಾಜನಿಗೆ ಗುಣ ಆಗಲಿಲ್ಲ. ಮತ್ತು ವಾಸ್ತು ತಜ್ಞರು ಬಂದರು, ತಾಂತ್ರಿಕರು ಬಂದರು, ಮಾಂತ್ರಿಕರು ಅಂದರು, ರಾಜನಿಗೆ ಏನಾಗಿದೆ? ರಾಜ ಒಂದೇ ಕೇಳೋದು, ಅದು ಸತ್ಯನೋ? ಮಾಂತ್ರಿಕರು ಅಂದರು, ಆಯ್ತು ನೀವು ಗುಣಪಡಿಸ್ತೇವೆ. ಎಲ್ಲಾ ತರಹದ ಮಂತ್ರಗಳು ಹೇಳಿದ್ರು, ಏನು ಉಪಾಯ ಆಗಲಿಲ್ಲ. ಮತ್ತೆ ಮಂತ್ರಿ ವಿಚಾರ ಮಾಡಿದ. ಮಹಾಮಂತ್ರಿ ಮತ್ತೇನು ಮಾಡಬೇಕು? ಇದನ್ನು ರಾಜ್ಯ ತುಂಬಾ ಡಂಗೂರ ಸಾಧಿಸಿದ್ರು.
ನಮ್ಮ ರಾಜರಿಗೆ ಯಾರು ಆರಾಮ ಪಡಿಸ್ತಾರೆ ಅವರಿಗೆಲ್ಲ ಬಹುಮತ ಕೊಡಲಾಗುವುದು, ಅರ್ಧ ರಾಜ್ಯ ಕೊಡ್ತೀವಿ. ದೊಡ್ಡ ದೊಡ್ಡರು ಬಂದರು, ವಾಸ್ತು ತಜ್ಞರೇ ಬಂದರು. ರಾಜರಿಗೆ ಕೇಳೋದು ಏನಾಯ್ತು? ಅವಾಗ ವಾಸ್ತು ತಜ್ಞರಂದ್ರು, ರಾಜರಿಗೆ ಸ್ವಲ್ಪ ಏನಿಲ್ಲ, ವಾಸ್ತು ದೋಷ ಆಗಿದೆ, ವಾಸ್ತು ದೋಷ ಸರಿಪಡಿದ್ರೆ ರಾಜ ಗುಣಮುಖ ಆಗ್ತಾನೆ. ಅದಕ್ಕೆ ಈ ಬಾಗಿಲನ್ನು ಆ ಕಡೆ ಹಾಕಿರಿ, ಈ ಕಿಟಕಿ ಈ ಕಡೆ ಹಾಕಿ. ಮಂತ್ರಿ ಅಂದ, ಏನ್ ಬೇಕಾದ್ರೆ ಮಾಡಿ ರಾಜ ಆರಾಮಾದ್ರೆ ಸಾಕಂತ. ಎಲ್ಲ ಮಾಡಿ ನೋಡಿದ್ರು ಅದು ರಾಜ ಮಾತ್ರ ಆರಾಮಾಗಿದೆ. ಮತ್ತಿಷ್ಟು ಚಿಂತೆ ಆಯಿತು ಮಹಾಮಂತ್ರಿ. ಎಲ್ಲ ವೈದ್ಯರು ಬಂದರು ಎಲ್ಲಾ ಉಪಚಾರ ಮಾಡಿದ್ರು. ಆದ್ರೆ ಯಾವ ವೈದ್ಯರು ಉಪಚಾರ ಕೂಡ ನಡೀಲಿಲ್ಲ. ರಾಜ ಆರಾಮಾಗಲಿಲ್ಲ. ಮಾನಸಿಕ ವೈದ್ಯರು ಬಂದರು, ಏನೋ ರಾಜರಿಗೆ ಮಾನಸಿಕ ಆಗಿದೆ. ಕೇಳುದ ರಾಜರು ಏನಾಗಿದೆ? ರಾಜ ಬಂದೇ ಕೇಳೋದ, ಅದು ಸತ್ಯನೋ ಇದು ಸತ್ಯ? ಅವಾಗ ಮಾನಸಿಕ ಆಗಿದೆ ರಾಜರಿಗೆ. ಅದಕ್ಕೆ ಮಾನಸಿಕ ಆಗಿ ಅಂತ ತಿಳ್ಕೊಂಡು ಮತ್ತೆ ಏನೋ ಉಪಚಾರ ಮಾಡಿದ್ರು. ಯಾವ ಔಷಧ ಕೊಟ್ಟರು ಕೂಡ ಏನೋ ಮುಖ ಆಗಿಲ್ಲ. ಮತ್ತಿಷ್ಟು ರಾಜ ಖಿನ್ನತೆಗೆ ಒಳಗ ನಿರಾಶ. ಅದೇ ಸಮಯದಲ್ಲಿ ಆ ರಾಜ್ಯದಲ್ಲಿ ಅಲ್ಲವರು ದೇಶವನ್ನು ಸಂಚಾರ ಮಾಡ್ತಿದ್ರಲ್ಲ, ಹಾಗೆ ಅಲ್ಲವರಂತ ಅನುಭಾವಿ ಗುರುಗಳು ಆ ರಾಜ್ಯದಲ್ಲಿ ಈಗ ಹೈದು ಹೋಗ್ತಿದ್ರು. ಅವರಿಗೆ ಈ ಮಹಾಮಂತ್ರಿ ಒಬ್ಬ ಮಹಾ ಗುರುಗಳು, ಯೋಗಿಗಳು, ಸಂತರು ಈ ರಾಜ್ಯದಲ್ಲಿ ಹೋಗ್ತಾರೆ ಅಂತ ನೋಡೋಣ. ಅವರ ಹತ್ತಿರ ಹೋಗಿ ದರ್ಶನ ಮಾಡಿ ಕೇಳ್ಕೊಂಡ, ದಯವಿಟ್ಟು ತಮ್ಮ ಮಹಾತ್ಮರು ಏನಾದರೂ ಮಾಡಿ ನಮ್ಮ ರಾಜ್ಯರಿಗೆ ಗುಣಪಡಿಸಬೇಕು, ರಾಜ್ಯರಿಗೆ ಆರಾಮ ಮಾಡಬೇಕು, ಅದಕ್ಕೆ ತಾವು ಬರಬೇಕು ಅಂತ ಆಯ್ತಂತ ತಿಳ್ಕೊಂಡು ಗುರುಗಳು ಬಂದರು. ಹಂಗಲ್ಲ ಅವರು ಕೊನೆ ಸಾಧ್ಯ ಹೇಳ್ತಾರೆ, ಸ್ವಪ್ನ ಬಂದು ಎರಗಿತ್ತಲ್ಲ, ಇದಾವುದು ಶುದ್ಧ ಸುವಿಧಾನವಲ್ಲ. ಸುವಿಧಾನ ಅಂದ್ರೆ ಸ್ಪಷ್ಟ ತಿಳುವಳಿಕೆ, ಪೂರ್ಣ ತಿಳುವಳಿಕೆ ಆಗ್ತದೆ. ಹಾಗ ಸ್ವಪ್ನನೋ ಖರೇನೋ ಅದು ಖರೆ ಅಂತ ಸ್ಪಷ್ಟ ಗೊತ್ತಾಗ್ತದೆ. ಯಾರಿಗೆ ಗೊತ್ತಾಗ್ತದೆ? ವೈದ್ಯರಿಗೆ ಗೊತ್ತಾಗಿಲ್ಲ, ಜ್ಯೋತಿಷ್ಯರಿಗೆ, ಯಾರಿಗೂ ಯಾರಿಗೆ ಗೊತ್ತಾಗಿಲ್ಲ. ಇದಾವುದು ಶುದ್ಧ ಸುವಿಧಾನವಲ್ಲ. ಹಾಗ ಗುರುಗಳಿಗೆ ಕೇಳ್ಕೊಂಡ್ರು, ಏನಾದರೂ ಮಾಡಿ ತಾವು ಬರಬೇಕು. ಈ ಗುರುಗಳು ಬಹಳ ಅನುಭವಿಗಳು, ಎಲ್ಲವಂತ ಗುರುಗಳು ಬಂದರು. ಅವ್ರಿಗೆ ಗೊತ್ತಾಯ್ತು, ರಾಜನ ಕೈ ಅವ್ರಿಗೆ ಗೊತ್ತಾಯ್ತು. ರಾಜರಿಗೆ ಕೇಳಿದ್ರು ಏನಾಗಿದೆ ಅಂತ. ರಾಜ ಕೇಳಿದ, ಅದು ಸತ್ಯ ಇದು ಸತ್ಯ. ಅವಾಗ ಅವರು ಒಂದು ಬಹಳ ಒಳ್ಳೆ ಮಾತನ್ನು ಹೇಳ್ತಾರೆ, ಅದು ಸತ್ಯ ಆದ್ರೆ ಇದು ಸತ್ಯ, ಇದು ಸತ್ಯ ಆದ್ರೆ ಅದು ಸತ್ಯ. ಈ ರೀತಿ ಪ್ರಶ್ನೆ ಯಾರು ಹೇಳಿರಲಿಲ್ಲ. ಅವಾಗ ಎದ್ದುಕೊಂಡ ರಾಜ ಅಲ್ಲಿವರಿಗೆ ಮನೆಗೆ ಎದ್ದ, ಬಂದ ಉಪಚಾರ ಮಾತಾಡಿ ಹೋಗಿ ಬಿಡ್ತಿದ್ರು. ಅವ ಎದ್ದು ಕೊಳ್ಳೇ ಇಲ್ಲ. ಯಾವಾಗ ಇವ್ರಿಗೆ ಕೇಳ್ದ, ಅದು ಸತ್ಯ ಇದು ಸತ್ಯ, ಅವ ಇವ್ರು ಅಂದ್ರು, ಅದು ಸತ್ಯ ಆದ್ರ ಇದು ಸತ್ಯ, ಅದು ಸತ್ಯ ಇದು ಸತ್ಯ, ಇದನ್ನು ಸತ್ಯ ಅದನ್ನು ಸತ್ಯ. ಅವ ಈ ಮಾತು ಎದ್ದುಕೊಂತ, ಹೇಳಿ ಗುರುಗಳಿಗೆ ಯಾವುದು ಸತ್ಯ ಹೇಳಿ ಅಂತಂದ. ಅವಾಗ ಅವ್ರಿಗೆ ಹೇಳಿದ್ರು, ಅದು ಸತ್ಯ ಇದು ಸತ್ಯ, ಜಾಗರದಲ್ಲಿ ಇದು ಸತ್ಯ, ಕನಸಿನಲ್ಲಿ ಅದು ಸತ್ಯ. ಕನಸು ಕಾಣಬೇಕಾದ್ರೆ ಭಿಕ್ಷುಕಾಗಿದ್ದು ಸತ್ಯನೇ, ಅದು ಸುಳ್ಳಲ್ಲ, ಸತ್ಯನೇ. ಆದ್ರೆ ಅದು ಕನಸಿನ ಪೂರ್ತಿಗೆ ಸತ್ಯ, ವಾಸ್ತವದಲ್ಲಿ ಸತ್ಯ. ಆದ್ರೆ ವಾಸ್ತವದಲ್ಲಿ ಎದ್ದು ಬೆಳೆಯುತ್ತೆ, ಇದು ಸತ್ಯ, ಅದನ್ನು ಸತ್ಯ ಇದನ್ನು ಸತ್ಯ. ಮತ್ತ ಅವ ಅಂದ, ನಿಜವಾದ ಸತ್ಯ ಯಾವುದು ಹೇಳ ಅಂತ ಅಂದ. ಎರಡು ಸತ್ಯ ಅಂದ್ಮೇಲೆ ಎರಡಕ್ಕಿಂತ ಇನ್ನೊಂದು ಸತ್ಯ ಇರಬೇಕಲ್ಲ. ಅವಾಗ ಅದನ್ನು ಸತ್ಯ ಇದನ್ನು ಸತ್ಯ, ಎರಡೂ ಸತ್ಯನೇ ನೀಡಿದ್ರಿಂದ ಪರಮ ಸತ್ಯ ಅದ. ಆ ಪರಮ ಸತ್ಯವನ್ನು ಅರ್ಥಕ್ಕೂ ಎಲ್ಲವನ್ನ ಭ್ರಮ ಹೋಗಿ ಬಿಡಬೇಕು. ಅದೇ ಮಾಡಿ ಇದಾವುದು ಶುದ್ಧ ಸುವಿಧಾನ. ಆ ಸ್ವಪ್ನ ಬಂದಿರ್ತಲ್ಲ, ಸ್ವಪ್ನ ಬಂದು ಹೇಗಿರ್ತಲ್ಲ. ರಾಜರು ಇಷ್ಟೆಲ್ಲ, ರಾಜ ಪ್ರಜೆ ಮಹಾಮಂತ್ರಿ ಇಡೀ ರಾಜ್ಯದ ಜನರಿಗೆ ಎಲ್ಲರಿಗೆ ಚಿಂತೆಗೊಳಿಸಿದ ಅವರು ಸ್ವಪ್ನ ಬಂದಿರ್ತಾರೆ. ಹೀಗೆ ಒಂದು ಸ್ವಪ್ನ ಬಂತು, ಎಲ್ಲರ ನಿದ್ದೆಗೆ ಹಂಗ ಮಾಯ ಹಂಗ ಮಾಡ್ತಿರ್ತದೆ. ಅದಕ್ಕೆ ಸ್ವಪ್ನ ಬಂದಿರ್ಗಿತ್ತಲ್ಲ, ಇದಾ ಒಂದು ಶುದ್ಧ ಸುವಿಧಾನವಲ್ಲ. ಇದು ಯಾರಿಗೂ ಕೂಡ ತಿಳಿತಾ ಇಲ್ಲ. ಎಲ್ಲರೂ ಬಂದು ಹೋದರು, ಯಾರಿಗೂ ಕೂಡ ತಿಳಿಲಿಲ್ಲ. ಇದಾ ಒಂದು ಶುದ್ಧ ಸುವಿಧಾನವಾದ ಕಾರಣ ಗುರೀಶ್ವರ. ಹಾಗೆ ಅಲ್ಲವರಿಗೆ ಮಾತ್ರ ಗೊತ್ತಾಯ್ತು, ಗೊತ್ತಾಗಿತ್ತು. ಅಂತ ಸ್ವಪ್ನವನ್ನು ನಾವು ಕೊಳ್ಕೋಬೇಕಂತ ತಿಳ್ಕೊಂಡೆ ಎಲ್ಲವರು ಉಪದೇಶವನ್ನು ಮಾಡಿದರು. ಅಂತ ಉಪದೇಶವನ್ನ ಪೂಜ್ಯರಿಂದ ಎಲ್ಲವರ ಅನುಭವವನ್ನು ನಾವು ಕೇಳೋಣ ಅಂತ ಹೇಳುತ್ತಾ, ಈ ಋಣ ಅಲೆಕರಣ ಕುರಿತಂತ ಬರೋದನ್ನೇ ಉದಾಹರಣೆ